ಪುರುಷೋತ್ತಮ ಪುರುಷೋತ್ತಮ. ಏನ್ ತಗೋತೀರಿ? ಕಾಫಿ, ಟೀ? ನಾನು ಕುಡಿಯೋದು ನಿಮ್ಮ ಮನೇಲಿ ಸಿಗಲ್ಲ ಬಿಡಿ. ಅಂದ್ರೆ ಚೈತ್ರನ್ ಕರೀರಿ ಅಂದೆ. ಕರಿತೀನಿ. ಇಲ್ಲೇ ಇದ್ಲು, ಈಗಷ್ಟೇ ಹೊರಗೆ ಹೋದ್ಲು. ಒಂದ್ 5 ನಿಮಿಷ ಬಂದ್ಬಿಡ್ತಾಳೆ. ಅಷ್ಟ್ರಲ್ಲಿ ನಾನು ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ನೀವು ಬನ್ನಿ ಅಂದ್ರೆ ಜೊತೆಗೆ ಚೈತ್ರನೂ ಕರ್ಕೊಂಡ್ ಬಂದಿದ್ದೀರಾ? ಪರವಾಗಿಲ್ಲ, ಹೇಳಿ. ಮಾತಾಡಬೇಕಾಗಿರೋದು ನಮ್ಮನೆ ನಿಮ್ಮನೆ ವಿಚಾರ. ಪರವಾಗಿಲ್ಲ, ಹೇಳಿ. ಚೈತ್ರ ನಮ್ಮ ಮನೆಯಲ್ಲೇ ಇರ್ತಾಳೆ. ನಮ್ಮ ಮನೆಯವಳ ಥರನೇ. ಮನೆಯವಳ ಥರನೇ ಬೇರೆ, ಮನೆಯವಳೇ ಬೇರೆ. ಸರಿ, ಚೈತ್ರನ ಮನೆಯವಳೇ ಅನ್ಕೊಳ್ಳಿ. ಅದೇ ನನಗಿಷ್ಟ ಆಗಲಿಲ್ಲ. ಇದ್ರ ಬಗ್ಗೆ ಮಾತಾಡಬೇಕು ಅಂತಲೇ ನಾನು ನಿಮ್ಮನ್ನು ಕರೆಸಿದ್ದು. ನನ್ನ ತಂಗಿ ಬಂದು ಸಂಸಾರ ಮಾಡಬೇಕಾಗಿರೋ ಮನೆಯಲ್ಲಿ ಸಂಬಂಧ ಇಲ್ದಿರೋ ಹೊರಗಡೆ ಹೆಣ್ಣು ಬಂದು ಇರೋದು ನನಗಿಷ್ಟ ಆಗ್ತಿಲ್ಲ. ಚೈತ್ರ ನಿಮಗೆ ಫ್ರೆಂಡೇ ಇರಬಹುದು. ಫ್ರೆಂಡ್ಗಳೇನಿದ್ರು ಹೊಸಲಿಂದ ಆಚೆ. ಮನೆ ಒಳಗಡೆ ಸಂಬಂಧಗಳು ಮಾತ್ರ. ಮನೆಯೊಳಗೆ ಬಂದಿರೋ ನಿಮ್ಮ ಫ್ರೆಂಡ್ ಮತ್ತೆ ನಿಮಗೂ ಯಾವ ಸಂಬಂಧ? ತಾಯಿ ಅಲ್ಲ, ಮಗಳು ಅಲ್ಲ, ಒಡ ಹುಟ್ಟಿದವಳಂತೂ ಅಲ್ವೇ ಅಲ್ಲ, ಹೆಂಡತಿ ಅಂತೂ ಅಲ್ಲ. ಮತ್ತಿನ್ನೇನಂತ ಅನ್ಬೇಕು? ಜನ ಏನಂತಾರೆ? ಶೇಖರ್, ಈ ಪ್ರಶ್ನೆ ನಿಮ್ದ ಅಥವಾ ಜನಗಳದ? ಪ್ರಶ್ನೆ ಕೇಳೋರು ಮುಖ್ಯ ಅಲ್ಲ, ಪ್ರಶ್ನೆ ಮುಖ್ಯ. ಮೊದಲು ಉತ್ತರ ಕೊಡಿ. ಚೈತ್ರನ್ ಪರಿಸ್ಥಿತಿ ವಿಚಿತ್ರವಾಗಿದೆ ಶೇಖರ್. ಸದ್ಯಕ್ಕೆ ಯಾರಿಗೂ ಹೇಳಿ ಅರ್ಥ ಮಾಡಿಸೋ ಸ್ಥಿತಿಯಲ್ಲಿ ನಾನಿಲ್ಲ. ಅವಳು ನಮ್ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗಕ್ಕಾಗಲ್ಲ. ಪರವಾಗಿಲ್ಲ, ನಿಮ್ಮ ಮಾತಿನ ವರ್ಷನೇ ಬದಲಾಗಿದೆ. ನಾನು ನಿಮ್ಮ ಅಕ್ಕನ ಮದುವೆ ಆಗೋದಕ್ಕೆ ಮುಂಚೆ ನಿಮ್ಮ ಮಾತಿನ ದಾಟಿ ಈಗ ರೀತಿರ್ಲಿಲ್ಲ. ನೀವು ಅಷ್ಟೇ ಸರ್. ಯಾವತ್ತೂ ಈ ಥರ ಪ್ರಶ್ನೆಗಳನ್ನ ಕೇಳಿ ನನ್ನನ್ನು ಇಕ್ಕಟ್ಟಿಗೆ ಸಿಗಾಕ್ಸಿರ್ಲಿಲ್ಲ. ಸರಿ, ಹಾಗಾದ್ರೆ ಅನವಶ್ಯಕ ಮಾತೇ ಬೇಡ. ಚೈತ್ರನ ನಿಮ್ಮ ಮನೆಯಿಂದ ಹೊರಗೆ ಕಳಿಸಿ. ಅಥವಾ ಅವಳನ್ನ ನಿಮ್ಮ ತಂಗಿ ಅಂತ ಒಪ್ಕೊಳ್ಳಿ.
ಆಗ 4 ಜನ ಪ್ರಶ್ನೆ ಮಾಡಿದ್ರೆ ನನಗೂ ಉತ್ತರ ಕೊಡೋದು ಸುಲಭ ಆಗುತ್ತೆ. ಯಾಕೆ ತಂಗಿ ಅಂತ ಕರೆಯೋದ್ರಲ್ಲಿ ತಪ್ಪೇನಿದೆ? ನೀವೇನು ಮದುವೆ ಅಂತೂ ಮಾಡ್ಕೊಳ್ಳಲ್ವಲ್ಲ? ಶೇಖರ್ ಅವರೇ ಕ್ಷಮಿಸಿ. ಒಂದು ಮಾತು, ಇವತ್ತಿನ ತನಕ ನೀವು ನಿಮ್ಮ ಹೆಂಡತಿನ ಬಿಟ್ಟು ಬೇರೆ ಎಲ್ಲಾ ಹೆಣ್ಮಕ್ಳನ್ನು ಅಕ್ಕ ತಂಗಿರ ಹಾಗೆ ನೋಡಿದ್ದೀರಾ? ಎದೆ ಮುಟ್ಟು ಹೇಳಿ. ಅಥವಾ ಹೆಂಡತಿ ಅಲ್ಲ ಅಂದ ಮಾತ್ರಕ್ಕೆ ಉಳ್ದಿರೋದು ಅಕ್ಕ ತಂಗಿ ಅನ್ನೋ ಒಂದೇ ಸಂಬಂಧನ? ಮನ್ಸಲ್ಲಿ ಬೇರೆ ಯಾವ ಸಂಬಂಧಗಳು ಭಾವನೆಗಳು ಇರೋದೇ ಇಲ್ವಾ? ಚೈತ್ರ ಅವರೇ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ, ಪುರುಷೋತ್ತಮ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಪುರುಷೋತ್ತಮ ಅವರೇ, ಚೈತ್ರನ ನಿಮ್ಮ ಮನೆಯಿಂದ ಹೊರಗೆ ಕಳ್ಸಕ್ಕಾಗತ್ತೋ ಆಗಲ್ಲ? ಹಲೋ ಚೈತ್ರ, ಎಲ್ಲಿ ಹೋಗ್ಬಿಟ್ಟೆ? ಆಂಟಿ ಇಲ್ಲೇ ಮನೆ ಹತ್ರ ಇದ್ದೇನೆ. ನಿನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ನನ್ನನ್ನು ಹುಡ್ಕೊಂಡ? ಯಾರು ಆಂಟಿ? ನೀನೇ ಬಂದ್ ನೋಡು, ಗೊತ್ತಾಗತ್ತೆ. ಇಷ್ಟು ದಿವಸ ನಾನ್ ಯಾರಿಗೂ ಹೇಳೋದಿಲ್ಲ ಅಂತ ಮುಚ್ಚಿಟ್ಕೊಂಡಿದ್ಯಲ್ಲ, ಅವರು. ಇನ್ನು ಬಿಡಿಸ್ ಹೇಳ್ಬೇಕಾ? ನಿಮ್ ಯಜಮಾನ್ರು ಬಂದಿದ್ದಾರೆ. ಚೈತ್ರ, ಏನಾಯ್ತು? ಚೈತ್ರ, ಪುರುಷೋತ್ತಮ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಚೈತ್ರ ನಿಮ್ಮ ಮನೆಯಿಂದ ಯಾವಾಗ ಹೋಗ್ತಾಳೆ? ಬಂದ್ಯಮ್ಮ, ಬಾ. ಇನ್ನೇನು, ನಿನ್ ಗಂಡನು ಬಂದ್ಬಿಟ್ಟಿದ್ದಾರೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ. ನೀನ್ ನಮ್ಮನೇಲಿ ಯಾಕಿರ್ತೀಯಾ? ನಿನ್ ಗಂಡನ ಮನೆಗೆ ಹೋಗ್ತೀಯಾ? ಒಳಗೆ ನಿನ್ಗೋಸ್ಕರ ಕಾಯ್ತಿದ್ದಾರೆ. ನಡಿ. ನಡಿ. ನಿಮ್ಮನ್ನ ಮದ್ವೆ ಆಗೋಕೆ ಒಪ್ಪಿದ್ದೇನೆ. ವಿಕ್ರಮ್ ಅವ್ರ ಅನ್ಯಾಯ ಮಾಡ್ತಿಲ್ಲ. ಥ್ಯಾಂಕ್ಸ್ ಚೈತ್ರ, ನನಗೋಸ್ಕರ ಕಾದಿದ್ದಕ್ಕೆ.
ನನ್ನನ್ನು ಗಂಡ ಅಂತ ಒಪ್ಕೊಂಡಿದ್ದಕ್ಕೆ ಮನೇಲಿ ಅಮ್ಮನಿಗೆ ಹೇಳಿ ಬಂದಿದ್ದೀನಿ. ನಡಿ ಹೋಗೋಣ. ಯಾರ ಮನೆಗೆ? ನಮ್ಮ ಮನೆಗೆ. ನಿನ್ನ ಮನೆಗೆ. ನಾನು ನನ್ನ ಮನೆಯಲ್ಲೇ ಇದ್ದೀನಿ. ಚೈತ್ರ, ಇದು ಮಲ್ಲಿಕಾ ಅವ್ರ ಮನೆ. ನೀನು ಇರಬೇಕಾಗಿರೋದು ನಿನ್ನ ಮನೆಯಲ್ಲಿ, ನೀನು ಬದುಕು ಬಾಳ್ಬೇಕಾಗಿರೋ ಮನೆಯಲ್ಲಿ. ನಿನ್ನ ಗಂಡನ ಮನೆಯಲ್ಲಿ. ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ. ಈಗ ಅಪ್ಪ, ಕರ್ಕೊಂಡು ಹೋಗಿ ಇವ್ರನ್ನೆಲ್ಲ ಆಚೆ. ಮಗಳೇ, ಗಂಡನ ಮುಂದೆ ಹಾಗೆಲ್ಲ ಮಾತಾಡಬಾರ್ದು. ನಿನ್ ಬಟ್ಟೆ ಬರೆ ಏನಿದೆಯೋ ಎಲ್ಲ ತಗೋ, ಹೊರಟು ಬಿಡೋಣ ಇಲ್ಲಿಂದ. ಮಲ್ಲಿಕಮ್ಮ, ನೀವಾದ್ರೂ ಹೇಳಿ ಸ್ವಲ್ಪ ಚೈತ್ರಂಗೆ. ಅಯ್ಯೋ, ಅದಕ್ಕೇನಂತೆ, ಹೇಳ್ತೀನಿ ತಗೊಳ್ಳಿ. ನೋಡಮ್ಮ ಚೈತ್ರ, ಗಂಡನ ಮನೆನೇ ಶಾಶ್ವತ. ನೀನು ಗಂಡನ ಮನೇಲೇ ಇರ್ಬೇಕು. ಹೋಗಮ್ಮ. ಆಂಟಿ, ಅವ್ರಿಗೆ ಹೇಳಿ ಅವ್ರ ಜೊತೆ ನಾನು ಹೋಗೋದಿಲ್ಲ ಅಂತ. ಇವ್ರನ್ನೆಲ್ಲ ಹೊರಗಡೆ ಕಳಿಸಿ ಆಂಟಿ, ಪ್ಲೀಸ್. ಯಾಕಮ್ಮ? ಆಂಟಿ, ಅದನ್ನೆಲ್ಲ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಮತ್ತೆ ಅವ್ರನ್ನ ಆಚೆ ಕಳಿಸಿ ಆಂಟಿ. ಯಾಕಮ್ಮ? ಗಂಡನ ಮನೆಗೆ ನೀನ್ ಹೋಗಲ್ವಾ? ಅಲ್ಲ, ಎಲ್ಲಿ ತನಕ ಅಂತ ನಮ್ಮ ಮನೇಲಿ ಇರ್ತೀಯಾ? ಪುರುಷೋತ್ತಮ ಬರೋವರೆಗೂ ತಡೀರಿ ಆಂಟಿ, ಆಮೇಲೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಓ ಹಾಗಾ? ಪುರುಷೋತ್ತಮ ಬಂದ್ಮೇಲೆ ಅವನ್ಗೆ ಹೇಳ್ಬಿಟ್ಟು ಹೋಗೋಣ ಅಂತನಾ? ಸರಿ ಸರಿ, ತಡೀರಿ, ಪುರುಷೋತ್ತಮ ಇನ್ನೇನ್ ಬಂದ್ಬಿಡ್ತಾನೆ. ಬಾಬಾಜಿ, ನನಗೆ ಸಮಯ ಕಡಿಮೆ. ಚೈತ್ರನ್ ಕರ್ಕೊಳ್ಳಿ, ಹೋಗೋಣ. ಒಂದ್ ನಿಮಿಷ ಇರಿ, ಪುರುಷೋತ್ತಮನ್ಗೆ ಫೋನ್ ಮಾಡ್ಬಿಡ್ತೀನಿ, ಬೇಗ ಬಾ ಅಂತ. ಅಯ್ಯೋ, ನಾಟ್ ರೀಚಬಲ್ ಬರ್ತಾ ಇದೆ. ಇಲ್ಲೇ ಪಕ್ಕದ ರೋಡ್ ಇರ್ತಾನೆ, ನಾನು ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. 5 ನಿಮಿಷ. ಆಂಟಿ ಇರಮ್ಮ, ಕರ್ಕೊಂಡ್ ಬರ್ತೀನಿ, ಬಂದೇ ಇರು. ಬಾಬಾಜಿ, ಮಗು, ಗಂಡನೇ ಮನೆ ಬಾಗ್ಲಿಗೆ ಬಂದು ಕರಿತಿರ್ಬೇಕಾರೆ ಅವನನ್ನು ಕಾಯಿಸ್ತಾರ? ಪಾ ಹೋಗೋಣ. ನಿಂತ್ಕೊಳ್ಳಿ. ಮುಟ್ಟು ಕೂಡ್ದು ನೀವು ನನ್ನ. ಯಾರು ಹೇಳಿದ್ ನೀವು ನನ್ನ ಗಂಡ ಅಂತ? ನನ್ನ ಗಂಡ ಪುರುಷೋತ್ತಮ. ನಾಚಿಕೆ ಆಗಲ್ವಾ ನಿಮ್ಗೆಲ್ಲ? ಕಂಡ್ ಹೆಣ್ಮಕ್ಳನ್ನ ಹೆಂಡತಿ ಅಂತ ಕರ್ಕೊಂಡು ಹೋಗಕ್ಕೆ. ಮರ್ಯಾದೆಯಿಂದ ಹೊರಗಡೆ ಹೋದ್ರೆ ಸರಿ. ಈಗ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಅಪ್ಪ, ನಿನಗಾದ್ರೂ ನಾಚಿಕೆ ಆಗಲ್ವಾ? ಇವ್ರ ಜೊತೆ ಸೇರ್ಕೊಂಡು ಮಗಳ ಮರ್ಯಾದೆನ ಹರಾಜಾಗ್ತಿದ್ಯಲ್ಲ.
ಪೋಖ್ರಿಗಳನ್ನೆಲ್ಲ ಕರ್ಕೊಂಡ್ ಬಂದು ನನ್ನ ಗಂಟು ಹಾಕ್ತಿದ್ಯಲ್ಲ. ಮಾತಾಡಬಾರ್ದು. ಮಾತಾಡಿದ್ರು ನಾಲ್ಗಿನ ಕತ್ತರಿಸಾಕ್ಬಿಡ್ತೀನಿ. ಯಾರ್ ಪೋಲಿ, ಯಾರ್ ಪೋಖ್ರಿ? ನಿಮ್ಮ ಸೌಂದರ್ಯಕ್ಕೆ ಬೆಸ್ತು ಬಿದ್ದು ಜೊಲ್ಲು ಸುರಿಸ್ಕೊಂಡ್ ಬಂದಿಲ್ಲ ನಾನಿಲ್ಲಿ. ಪೋಲಿ ಪೋಖ್ರಿ ಅಲ್ಲ ನಾನು. ಗೌರವ ಕೊಟ್ಟು ಬಂದಿದ್ದೀನಿ, ಗೌರವಿಸ್ತಾ ಇದ್ದೀನಿ ನಿನ್ನ. ಇಲ್ದೇ ಹೋಗಿದ್ರೆ ಯಾವತ್ತೋ ನಿನ್ನ ಆಗೋಗ್ತಾ ಇತ್ತು. ಗೌರವಕ್ಕೆ ಬೆಲೆ ಕೊಡು. ಹೇಳ ಬಂದಿದ್ದೀನಿ, ನಿನ್ನನ್ನು ಕರ್ಕೊಂಬರ್ತೀನಿ ಅಂತ ಅಮ್ಮನಿಗೆ. ತಾಯಿರಬೇಕು. ಬಾವಾಜಿ, ಹಾ ಪಾರ್ಥ, ನೀನೇ ಕರ್ಕೋ. ನಿಂತ್ಕೋ ವಿಕ್ರಮ್ ಅಲ್ಲೇ. ಬರಬಾರ್ದು ನೀನು, ಹೇಳ್ತಿದ್ದೀನಿ. ಕತ್ತರಿಸಿ ಹಾಕು, ಕೊಂದ್ ಹಾಕು, ನನ್ನ ಹೆಣಾನೂ ಸಿಗಲ್ಲ ನಿನಗೆ. ಗೌರವ ಇದೆ ಅಂದೆ ಅಲ್ವಾ? ಹಾಗಿದ್ರೆ ನನ್ನ ಮಾತು ಗೌರವ ಕೊಟ್ಟು ಹೊರಟೋಗು ಇಲ್ಲಿಂದ. ಹೆಂಡತಿನ ಬೇರೆಯವ್ರ ಮನೇಲಿ ಬಿಟ್ಟು ಹೋಗೋವನಿಗೆ ಗೌರವಸ್ಥ ಅಂತ ಅನ್ನಲ್ಲ ಚೈತ್ರ. ಬೇಡ ವಿಕ್ರಮ್, ಬರ್ಬೇಡ. ಹೇಳ್ತಿದ್ದೀನಿ, ನನ್ನ ಹತ್ರ ಬರ್ಬೇಡ. ಹೊರಟೋಗು ಇಲ್ಲಿಂದ. ವಿಕ್ರಮ್, ಹೋಗು. ವಿಕ್ರಮ್, ವಿಕ್ರಮ್ ಹೇಳ. ನಾಚಿಕೆ ಆಗಲ್ವಾ ನಿನ್ಗೆ? ಒಂಟಿ ಹೆಣ್ಣು ಸಿಕ್ಲು ಅಂತ ಕೈ ಹಿಡಿದು ಎಳಿತಿದ್ಯಲ್ಲ. ನನ್ನ ಗಂಡ ಪುರುಷೋತ್ತಮ ಬಂದಿದ್ರೆ ನಿನ್ನ ಕೈ ಮುರಿದು ಬಿಸಾಕ್ತಿದ್ದ. ಅವ್ನ್ ಬರೋದ್ರೊಳಗೆ ಹೊರಟೋಗು ಇಲ್ಲಿಂದ.
ಯಾವನೇ ಅವನ್ ಪುರುಷೋತ್ಮ ಮೈ ಫುಟ್ ಏನಾದ್ರೂ ನನ್ನ ಹೆದರ್ಗ್ ಬಂದ್ರೆ ಹಾಕ್ಬಿಡ್ತೀನಿ. ಯಾರೇ ಹೇಳಿದ್ದು ಯಾರೇ ಹೇಳಿದ್ ನಿನಗೆ ಅವನ್ ನಿನ್ ಗಂಡ ಅಂತ? ಗಂಡ ನಾನು, ನನ್ನ ಹೆಂಡತಿ ನೀನು. ಅರ್ಥ ಮಾಡ್ಕೋ, ತಪ್ಪಾಗೆಲ್ಲ ಮಾತಾಡ್ಬೇಡ. ನೀನು ಮಾತಾಡ್ತಿರೋದು ತಪ್ಪಾಗಿ, ಸರಿಯಾಗಿ ನೀನ್ ಅರ್ಥ ಮಾಡ್ಕೋ. ನನ್ನ ಗಂಡ ನೀನಲ್ಲ, ನೀನ್ ನನಗ್ ಮಾಂಗಲ್ಯ ಕಟ್ಟಿಲ್ಲ. ನೋಡಿಲಿ ಮಾಂಗಲ್ಯನ. पुरुषोत्तम